26 ವರ್ಷ ಆದ್ಮೇಲೆ ಈ ದೇವಸ್ಥಾನಕ್ಕೆ ನಾನು ಬರ್ತಾ ಇದೀನಿ. ಸೊ ಈ ದೇವರಿಗೆ ಹರಕೆ ಕಟ್ಟದ ಮೇಲೆ ಅಂತ ನಾನು ಹುಟ್ಟಿದ್ದು. 1 ವರ್ಷ ಪಾಪವಾಗಿದ್ದಾಗ ಹರಕೆ ತೀರಿಸಲಿಕ್ಕೆ ಅಂತ ನನ್ನ ಈ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ರು. ಅದಾದ್ಮೇಲೆ ಇಷ್ಟು ವರ್ಷ ಆದ್ಮೇಲೆ ಮತ್ತೆ ಹೋಗ್ತಾ ಇರೋದು. ಸೊ ಬೆಳಗ್ಗೆ ಎದ್ದು ಗಾಡಿನ ವಾಷಿಂಗ್ ಮಾಡಿಸ್ಕೊಂಡು ಮತ್ತೆ ನಮ್ಮಪ್ಪ ಗಾಡಿಗೆ ಪೂಜೆ ಮಾಡಿದ್ರು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ನಮ್ಮ ಜರ್ನಿ ಶುರು ಆಯ್ತು. ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕರ್ಕೊಳ್ಳಿಕ್ಕೆ ಅಂತ ಅವ್ರವ್ರ ಮನೆ ಹತ್ರ ಪಿಕಪ್ ಮಾಡ್ಕೊಂಡು ಆಂಜನೇಯನಿಗೆ ಒಂದು ನಮಸ್ಕಾರ ಹಾಕೊಂಡು ತುಮಕೂರು ಹೈವೇ ಕಡೆ ಹೊರಟ್ವಿ. ಫುಲ್ಲು ಜಾಮ್ ಆಗಿತ್ತು. ಸೊ ಜಾಮ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಿದ್ದಂಗೆ ಹರಿಹರ ಲೆಫ್ಟ್ ತಗೊಂಡು ಆ ಊರಂತೂ ಮಾತಾಡಂಗೆ ಇಲ್ಲ. ಒಂದೊಂದು ಗುಂಡಿ ಅಂತೂ ಅರ್ಧ ಅಡಿ ಇತ್ತು. ಆ ಕಿತ್ತೋಗಿರೋ ರೋಡ್ನೆಲ್ಲ ಪಾಸ್ ಮಾಡ್ಕೊಂಡು ಸೀದಾ ನಾವು ದೇವಸ್ಥಾನದ ಕಡೆಗೆ ಬಂದೇ ಬಿಟ್ವಿ. ಗಾಡಿನ ಪಾರ್ಕ್ ಮಾಡಿ ರೂಮ್ ಬುಕ್ ಮಾಡ್ಕೊಂಡು ರೂಮ್ ಒಳಗಡೆ ರೆಸ್ಟ್ ಮಾಡ್ಕೊಂಡು ದೇವಸ್ಥಾನದ ಹತ್ರ ಹೋದ್ವಿ. ಇವಾಗ ಎಲ್ಲರಿಗೂ ಗೊತ್ತಾಗಿರುತ್ತೆ ಅನ್ಸುತ್ತೆ ನಾನು ಯಾವ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ. ಉಕ್ಕುಡ್ಗಾತ್ರಿ ಶ್ರೀ ಕರಿಬಸವೇಶ್ವರಯ್ಯ ಸ್ವಾಮಿ ದೇವಸ್ಥಾನ ಅಂತಾನೂ ಕರೀತಾರೆ. ಉಕ್ಕುಡ್ಗಾತ್ರಿ ಅಜ್ಜಯ್ಯ ದೇವಸ್ಥಾನ ಅಂತಾನೂ ಕರೀತಾರೆ. ದಾವಣಗೆರೆ ಡಿಸ್ಟ್ರಿಕ್ಟ್ ಹರಿಹರ ತಾಲೂಕಲ್ಲಿ ಬರುತ್ತೆ. ಈ ದೇವರಂತೂ ಸಿಕ್ಕಾಪಟ್ಟೆ ಪವರ್ಫುಲ್. ಯಾಕಂದ್ರೆ ನಾನು ಈ ದೇವ್ರದ್ದು ಆಶೀರ್ವಾದದಿಂದ ಹುಟ್ಟಿದ್ದೀನಿ. ಸಂಜೆ ದರ್ಶನ ಮಾಡ್ಕೊಂಡು 10 ಗಂಟೆ ಆದ್ಮೇಲೆ ಭಜನೆ ಇರುತ್ತೆ. ಸೊ ಭಜನೆ ಎಲ್ಲ ಮುಗಿಸ್ಕೊಂಡು ಸೀದಾ ಮತ್ತೆ ನಾವು ಮಲಗಿ ಬೆಳಗ್ಗೆ ಎದ್ದು ಕರಿಬಸವೇಶ್ವರಯ್ಯ ಘಾಟು ತುಂಗಭದ್ರಾ ಹೊಳೆಯಲ್ಲಿ 3 ಸಲ ಮುಳುಗಿ ಮತ್ತೆ ಅಭಿಷೇಕ ಚೀಟಿ ತಗೊಂಡು ದರ್ಶನದ ಕಡೆ ಹೊರಟ್ವಿ. ಸೊ ಈ ದೇವಸ್ಥಾನದಲ್ಲಿ ದೆವ್ವ ಬಿಡಿಸೋದು ಈ ತರದೆಲ್ಲ ಇರುತ್ತೆ. ಅಂಡ್ ದೆವ್ವ ಬರುತ್ತೆ ಬಿಡುತ್ತೆ ಅನ್ನೋದು ಅವ್ರವ್ರ ನಂಬಿಕೆ ಮೇಲೆ ಬಿಟ್ಟಿದ್ದು. ಬಟ್ ದೇವರಂತೂ ತುಂಬಾ ಪವರ್ಫುಲ್ ಇದ್ದಾನೆ. ದರ್ಶನ ಮುಗಿಸ್ಕೊಂಡು ಇನ್ನೊಂದು ಪವರ್ಫುಲ್ ದೇವಸ್ಥಾನಕ್ಕೆ ಹೋದ್ವಿ. ಪಾರ್ಟ್ 2 ಬೇಕು ಅಂದ್ರೆ ಕಮೆಂಟ್ ಮಾಡಿ.